ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಹಲವಾರು ಪೋಷಕರು ಮಾಡುವ ತಪ್ಪೇನು? ಆಪ್ಷನ್ಸ್: ಎ ಕಡೆಗಣಿಸುವುದು, ಬಿ ಔಷಧಿ, ಸಿ ಪೋಷಕಾಂಶ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಔಷಧಿ. ಸಾಮಾನ್ಯವಾಗಿ ಶೀತ ಅಥವಾ ಜ್ವರದಿಂದ ಮಗು ಚೇತರಿಸಿಕೊಂಡ ನಂತರ ಪೋಷಕರು ಅಗತ್ಯವಿದ್ದರೆ ಅದೇ ಸಿರಪ್ ಅನ್ನು ಮತ್ತೆ ಮಗುವಿಗೆ ನೀಡಬಹುದು ಎಂಬ ಕಾರಣಕ್ಕಾಗಿ ಆ ಸಿರಪ್ಗಳನ್ನು ಸುರಕ್ಷಿತವಾಗಿರಿಸುತ್ತಾರೆ. ಆದರೆ ಔಷಧಿಯ ಸಿರಪ್ ಅನ್ನು ತೆರೆದ ನಂತರ ಅದನ್ನು 1 ತಿಂಗಳಿಗಿಂತ ಹೆಚ್ಚು ಕಾಲ ಬಳಸಬಾರದು. ಪ್ರತಿಯೊಬ್ಬರೂ ಅದರ ಎಕ್ಸ್ಪೈರಿ ಡೇಟ್ ನೋಡುತ್ತಾರೆಯೇ ವಿನಃ ಅದನ್ನು 1 ತಿಂಗಳ ನಂತರ ಬಳಸಬಾರದು ಎನ್ನುವುದನ್ನು ಗಮನಿಸುವುದಿಲ್ಲ. ಸಿರಪ್ನಲ್ಲಿ ಸಕ್ರಿಯ ಘಟಕಾಂಶದ ಪ್ರಮಾಣವು 1 ತಿಂಗಳೊಳಗೆ ತೆರೆದ ನಂತರ ಕಡಿಮೆಯಾಗುತ್ತದೆ. ಇದರ ರುಚಿ ಮತ್ತು ವಿನ್ಯಾಸ ಬದಲಾವಣೆ ಮತ್ತು ಅಚ್ಚು ಮುದುಗುವಿಕೆಯ ಅಪಾಯವು ಹೆಚ್ಚಾಗುತ್ತದೆ. ಎರಡನೇ ಪ್ರಶ್ನೆ, ಯಾವ ಜೀವಿಯನ್ನು ಸರ್ವಭಕ್ಷ ಕೀಟಗಳು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಇರುವೆ, ಬಿ ಜೇಡ, ಸಿ ಜೇನುಹುಳು, ಡಿ ದುಂಬಿ. ಸರಿಯಾದ ಉತ್ತರ ಆಪ್ಷನ್ ಎ ಇರುವೆ. ಇರುವೆಗಳನ್ನು ಸರ್ವ ಭಕ್ಷಕ ಕೀಟಗಳು ಎಂದು ಕರೆಯಲಾಗುತ್ತದೆ. ಇರುವೆಗಳ ವೈವಿಧ್ಯಮಯ ಆಹಾರವು ಮಾಂಸ, ಬೀಜಗಳು, ಹಣ್ಣುಗಳು, ಶಿಲೀಂಧ್ರಗಳು ಮತ್ತು ಮಕರದಂತಹ ಸಕ್ಕರೆ ದ್ರವಗಳನ್ನು ಒಳಗೊಂಡಿರುತ್ತವೆ. ಕೆಲವು ಗೆದ್ದಲುಗಳು ಮತ್ತು ಇರುವೆ ಜಾತಿಗಳು ಇರುವೆಗಳಿಂದ ಬೇಟೆಯನ್ನು ಸಹ ಆಡುತ್ತವೆ. ಮೂರನೇ ಪ್ರಶ್ನೆ, ಸಮುದ್ರದ ನೀರು ಹೆಚ್ಚು ಉಪ್ಪಾಗಿರಲು ಕಾರಣವೇನು? ಆಪ್ಷನ್ಸ್: ಎ ಬಂಡೆಗಳು, ಬಿ ಸಮುದ್ರ ಜೀವಿಗಳು, ಸಿ ಜ್ವಾಲಾಮುಖಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಗರದಲ್ಲಿ ಕರಗಿದ ಅನೇಕ ಲವಣಗಳು ಮತ್ತು ಖನಿಜಗಳನ್ನು ಸಮುದ್ರ ಜೀವಿಗಳು ಸೇವಿಸುತ್ತವೆ. ಉದಾಹರಣೆಗೆ, ಜೀವಿಗಳು ಈ ನೀರಿನಿಂದ ಕಬ್ಬಿಣ, ಸತು ಮತ್ತು ತಾಮ್ರವನ್ನು ಹೀರಿಕೊಳ್ಳುತ್ತವೆ. ಉಪ್ಪಿನ ಮುಖ್ಯ ಅಂಶಗಳಾದ ಸೋಡಿಯಂ ಮತ್ತು ಕ್ಲೋರೈಡ್ ಕಾಲಾನಂತರದಲ್ಲಿ ಸಂಗ್ರಹಗೊಳ್ಳುತ್ತವೆ ಮತ್ತು ಸಾಗರದಲ್ಲಿನ ನೀರನ್ನು ಉಪ್ಪಾಗಿಸುತ್ತವೆ. ಅಂತಹ ಭೂಪ್ರದೇಶದ ನೀರಿನಲ್ಲಿ ಲವಣಗಳು ಆವಿಯಾದಾಗ ಅವುಗಳನ್ನು ಹಿಂದೆ ಬಿಡಲಾಗುತ್ತದೆ. ಇದು ಕಾಲಾನಂತರದಲ್ಲಿ ಉಪ್ಪಿನಂಶದ ಮಟ್ಟವನ್ನು ಹೆಚ್ಚಿಸುತ್ತದೆ. ಈ ಉಪ್ಪು ಸರೋವರಗಳಲ್ಲಿ ಹೆಚ್ಚಿನವು ಕಡಿಮೆ ಮಳೆ ಮತ್ತು ಬಹಳ ಹೆಚ್ಚಿನ ತಾಪಮಾನ ಹೊಂದಿರುವ ಶುಷ್ಕ ಪ್ರದೇಶಗಳಲ್ಲಿವೆ. ಆದ್ದರಿಂದ ಸಾಗರಗಳಲ್ಲಿನ ಉಪ್ಪು ಹವಾಮಾನ ಬಂಡೆಗಳು ಮತ್ತು ಜಲೋಷ್ಣೀಯ ದ್ವಾರಗಳಿಂದ ಬರುತ್ತದೆ. ಮಳೆ ನೀರು ಬಂಡೆಗಳನ್ನು ಸವೆಸುತ್ತದೆ ಮತ್ತು ಖನಿಜಗಳನ್ನು ಸಾಗರಕ್ಕೆ ಸಾಗಿಸುತ್ತದೆ. ಆದರೆ ಜ್ವಾಲಾಮುಖಿ ಚಟುವಟಿಕೆಯಿಂದ ಬಿಸಿ ನೀರು ಹೆಚ್ಚಿನ ಖನಿಜಗಳನ್ನು ಸೇರಿಸುತ್ತದೆ. ನೀರು ಆವಿಯಾದಾಗ ಲವಣಗಳು ಉಳಿಯುತ್ತವೆ. ಇದು ಸಮುದ್ರದ ನೀರಿನ ಉಪ್ಪಿನಾಂಶವನ್ನು ಹೆಚ್ಚಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಬಾತ್ರೂಮ್ನಲ್ಲೇ ಹೆಚ್ಚಾಗಿ ಹೃದಯಾಘಾತ ಸಂಭವಿಸಲು ಕಾರಣವೇನು? ಆಪ್ಷನ್ಸ್: ಎ ಬಿಸಿ ನೀರು, ಬಿ ತಣ್ಣೀರು, ಸಿ ಸ್ನಾನದ ಅವಧಿ, ಡಿ ಉಷ್ಣತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉಷ್ಣತೆ. ಬಾತ್ರೂಮ್ನಲ್ಲಿ ಹೆಚ್ಚಾಗಿ ಪಾರ್ಶ್ವವಾಯು ಮತ್ತು ಹೃದಯಾಘಾತ ಸಂಭವಿಸಲು ಕಾರಣವೇನೆಂದರೆ ಸ್ನಾನಗೃಹದ ಉಷ್ಣತೆಯು ನಮ್ಮ ಕೋಣೆಯ ಉಳಿದ ತಾಪಮಾನಕ್ಕಿಂತ ಭಿನ್ನವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ದೇಹದ ಉಷ್ಣತೆಯನ್ನು ಸಮತೋಲನಗೊಳಿಸಲು ಮತ್ತು ರಕ್ತ ಪರಿಚಲನೆಯನ್ನು ಕಾಪಾಡಿಕೊಳ್ಳಲು ಕೆಲಸ ಮಾಡುವುದು ಬಹಳ ಮುಖ್ಯ. ನೀವು ನೇರವಾಗಿ ತಲೆಯ ಮೇಲೆ ನೀರನ್ನು ಸುರಿಯುವುದರಿಂದ ರಕ್ತ ಪರಿಚಲನೆಗೆ ತೊಂದರೆಯಾಗುತ್ತದೆ. ರಕ್ತವು ಸರಿಯಾಗಿ ಹೃದಯವನ್ನು ತಲುಪುವುದಿಲ್ಲ. ವಿಶೇಷವಾಗಿ ನೀರು ತುಂಬಾ ತಂಪಾಗಿದ್ದರೆ ಇದು ರಕ್ತದೊತ್ತಡದಲ್ಲಿ ಹಠಾತ್ ಹೆಚ್ಚಳವಾಗಿ ಪಾರ್ಶ್ವವಾಯು ಮತ್ತು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಅಪಾಯವನ್ನು ತಪ್ಪಿಸಲು ನೀವು ಸ್ನಾನ ಮಾಡುವಾಗ ಮೊದಲು ನಿಮ್ಮ ಪಾದಗಳಿಗೆ ನೀರನ್ನು ಸುರಿಯಿರಿ. ನಂತರ ನಿಮ್ಮ ಮೈ ಮೇಲೆ ನೀರು ಹಾಕಿ. ಇದಲ್ಲದೆ ತುಂಬಾ ಹೊತ್ತು ಸ್ನಾನಗೃಹದಲ್ಲಿ ಸಮಯ ಕಳೆಯಬೇಡಿ. ನೀವು ದೀರ್ಘಕಾಲ ಸ್ನಾನದ ತೊಟ್ಟಿಯಲ್ಲಿ ಇದ್ದರೆ ಅದು ನಿಮ್ಮ ಅಪಧಮನಿಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಪುರುಷರ ವೀರ್ಯದ ಗುಣಮಟ್ಟ ಕೆಟ್ಟದಾಗಿದ್ದರೆ ಇದು ಯಾವ ಸಮಸ್ಯೆಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಮಗುವಿನ ಬೆಳವಣಿಗೆ, ಬಿ ಹೃದಯ ಬಡಿತ, ಸಿ ಗರ್ಭಪಾತ, ಡಿ ಅಂಗ ಬೆಳವಣಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗರ್ಭಪಾತ. ಮಹಿಳೆಯರಲ್ಲಿ ಗರ್ಭಪಾತಕ್ಕೆ ಕೆಲವೊಂದು ಕಾರಣಗಳು ಇದ್ದರೂ ಪುರುಷರ ಪಾತ್ರವು ಇದರಲ್ಲಿ ಪ್ರಮುಖವಾಗಿರುವುದು. ಗರ್ಭಪಾತ ಕೇವಲ ಮಹಿಳೆಯ ಸಮಸ್ಯೆ ಎಂದು ಹೆಚ್ಚಿನವರು ಭಾವಿಸಿರುತ್ತಾರೆ. ಆದರೆ ಪುರುಷರು ಕೂಡ ಇದಕ್ಕೆ ಅರ್ಧದಷ್ಟು ಕಾರಣರು. ಏಕೆಂದರೆ ವೀರ್ಯದ ಗುಣಮಟ್ಟವು ಸರಿಯಾಗಿ ಇಲ್ಲದೇ ಇದ್ದರೆ ಆಗ ಇದರಿಂದ ಗರ್ಭಪಾತವು ಸಂಭವಿಸುವ ಸಾಧ್ಯತೆ ಇರುತ್ತದೆ. ವೀರ್ಯದಲ್ಲಿ DNA ಸರಿಯಾಗಿ ಇಲ್ಲದೇ ಇದ್ದರೆ ಆಗ ಇದರಿಂದ ಭ್ರೂಣದ ಬೆಳವಣಿಗೆಯು ಅಸಾಮಾನ್ಯವಾಗುತ್ತದೆ. ಇದರಿಂದ ಭ್ರೂಣವು ಸಾಮಾನ್ಯವಾಗಿ ಬೆಳವಣಿಗೆ ಆಗದೇ ಇರುವುದು ಮತ್ತು ಇದು ಕೂಡ
ಗರ್ಭಧಾರಣೆಯ ಆರಂಭಿಕ ಹಂತದ ಗರ್ಭಪಾತಕ್ಕೆ ಕಾರಣವಾಗುತ್ತದೆ. ಪ್ರಶ್ನೆ: ಹಾವಿನ ದೇಹದಲ್ಲಿ ಪ್ರತಿದಿನ ಎಷ್ಟು ವಿಷ ತಯಾರಾಗುತ್ತದೆ? ಆಪ್ಷನ್ಸ್: ಎ 100 ರಿಂದ 200 ಮಿಲಿಗ್ರಾಂ, ಬಿ 50 ರಿಂದ 100 ಮಿಲಿಗ್ರಾಂ, ಸಿ 10 ರಿಂದ 15 ಮಿಲಿಗ್ರಾಂ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾವಿನಲ್ಲಿ ವಿಷದ ಪ್ರಮಾಣವು ಹಾವಿನ ಜಾತಿ, ಅದರ ಗಾತ್ರ ಮತ್ತು ಕಡಿತದ ತೀವ್ರತೆಯಂತಹ ಹಲವಾರು ಅಂಶಗಳನ್ನು ಅವಲಂಬಿಸಿರುತ್ತದೆ. ನಾಗರ ಹಾವಿನ ಜಾತಿಯ ವಿಷಕಾರಿ ಹಾವುಗಳು ದಿನಕ್ಕೆ ಸರಾಸರಿ 100 ರಿಂದ 200 ಮಿಲಿಗ್ರಾಂ ವಿಷವನ್ನು ಉತ್ಪಾದಿಸುತ್ತವೆ. ರೆಸಲ್ ವೈಫರ್ ಜಾತಿಗಳು ದಿನಕ್ಕೆ ಸರಾಸರಿ 50 ರಿಂದ 100 ಮಿಲಿಗ್ರಾಂ ವಿಷವನ್ನು ಉತ್ಪಾದಿಸುತ್ತವೆ. ಕ್ರೀಟ್ ಜಾತಿಯ ಹಾವುಗಳು ದಿನಕ್ಕೆ ಸುಮಾರು 10 ರಿಂದ 15 ಮಿಲಿಗ್ರಾಂ ವಿಷವನ್ನು ಉತ್ಪಾದಿಸುತ್ತವೆ. ಗರಗಸ ಗಾತ್ರದ ವೈಫರ್ ಜಾತಿಯ ಹಾವುಗಳು ದಿನಕ್ಕೆ ಸರಾಸರಿ 5 ರಿಂದ 10 ಮಿಲಿಗ್ರಾಂ ವಿಷವನ್ನು ಉತ್ಪಾದಿಸುತ್ತವೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಇದು ಹೆಚ್ಚು ಕಡಿಮೆಯೂ ಆಗಿರಬಹುದು. ಯಾವ ಅಂಗ ತನ್ನದೇ ಆದ ಮಿನಿ ಮೆದುಳನ್ನು ಹೊಂದಿದೆ? ಆಪ್ಷನ್ಸ್: ಎ ಯಕೃತ್, ಬಿ ಹೊಟ್ಟೆ, ಸಿ ಮೆದುಳು, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ. ಹೃದಯವು ಮಿನಿ ಮೆದುಳನ್ನು ಹೊಂದಿದೆ. ಹೃದಯ ಬಡಿತವನ್ನು ನಿಯಂತ್ರಿಸುವ ತನ್ನದೇ ಆದ ನರಮಂಡಲವನ್ನು ಹೊಂದಿದೆ. ವಿಭಿನ್ನ ಕಾರ್ಯಗಳನ್ನು ಹೊಂದಿರುವ ಹೃದಯದಲ್ಲಿ ಹಲವಾರು ರೀತಿಯ ನ್ಯೂರಾನ್ಗಳನ್ನು ಗುರುತಿಸಲಾಗಿದೆ. ಮದ್ಯಪಾನವಾದ ರಮ್ ಅನ್ನು ಕುಡಿದಾಗ ದೇಹದಲ್ಲಿ ಶಾಖ ಉತ್ಪತ್ತಿಯಾಗಲು ಕಾರಣವೇನು? ಆಪ್ಷನ್ಸ್: ಎ ಮೊಲಾಸಸ್, ಬಿ ಮದ್ಯ, ಸಿ ಹುದುಗುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮೊಲಾಸಸ್. ರಮ್ ತಯಾರಿಸಲು ಮೊಲಾಸಸ್ ಅನ್ನು ಬಳಸಲಾಗುತ್ತದೆ. ಕಬ್ಬಿನ ರಸದಿಂದ ಸಕ್ಕರೆ ತಯಾರಿಸಿದಾಗ ಸಿಗುವುದು ಇದೆ. ಸಕ್ಕರೆ ತಯಾರಿಸುವ ಪ್ರಕ್ರಿಯೆಯಲ್ಲಿ ಮೊಲಾಸಸ್ ಎಂದು ಕರೆಯಲ್ಪಡುವ ಈ ಗಾಢ ಬಣ್ಣದ ಉಪ ಉತ್ಪನ್ನವು ಉತ್ಪತ್ತಿಯಾಗುತ್ತದೆ. ನಂತರ ಅದನ್ನು ಹುದುಗಿಸಲಾಗುತ್ತದೆ. ನಂತರ ಅದರಿಂದಲೇ ರಮ್ ಅನ್ನು ತಯಾರಿಸಲಾಗುತ್ತದೆ. ಡಾರ್ಕ್ ರಮ್ ತಯಾರಿಸುವಾಗ ಅದಕ್ಕೆ ಮೊಲಾಸಸ್ ಸೇರಿಸುವ ಮೂಲಕ ಪ್ರತ್ಯೇಕವಾಗಿ ಸಂಸ್ಕರಿಸಲಾಗುತ್ತದೆ. ಇದರಿಂದ ಅದರ ಬಣ್ಣ ಗಾಢವಾಗುತ್ತದೆ ಮತ್ತು ಅದರ ರುಚಿ ಸುಧಾರಿಸುತ್ತದೆ. ಈ ಕಾರಣದಿಂದಾಗಿ ಡಾರ್ಕ್ ರಮ್ ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಇದು ದೇಹದಲ್ಲಿ ಶಾಖವನ್ನು ಉತ್ಪಾದಿಸಲು ಕಾರಣವಾಗುತ್ತದೆ. ಅದಕ್ಕಾಗಿಯೇ ಜನರು ಚಳಿಗಾಲದಲ್ಲಿ ರಮ್ ಕುಡಿಯಲು ಇಷ್ಟಪಡುತ್ತಾರೆ. ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಮಲಗುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ತೂಕ ಇಳಿಕೆ, ಬಿ ಜೀರ್ಣಶಕ್ತಿ ಹೆಚ್ಚಳ, ಸಿ ಅನಾರೋಗ್ಯ, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ರಾತ್ರಿಯ ಊಟವನ್ನು ಬಿಟ್ಟು ಬಿಡುವುದು ವಾಕರಿಕೆ, ಅತಿಸಾರ ಅಥವಾ ಮಲಬದ್ಧತೆಗೆ ಕಾರಣವಾಗಬಹುದು ಅಥವಾ ಅತಿಯಾಗಿ ತಿನ್ನುವ ಸಮಸ್ಯೆಯಿಂದಲೂ ಅಜೀರ್ಣ ಉಂಟಾಗಬಹುದು. ಊಟವನ್ನು ಬಿಟ್ಟು ಬಿಡುವ ಜನರು ತಿನ್ನುವ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇರುತ್ತದೆ. ರಾತ್ರಿ ಊಟ ಬಿಡುವುದರಿಂದ ನಿಮ್ಮ ನಿದ್ರೆಯ ಚಕ್ರದ ಮೇಲೆ ಪರಿಣಾಮ ಬೀರಿ ನಿಮಗೆ ನಿದ್ರಿಸಲು ಕಷ್ಟವಾಗಬಹುದು. ಪರಿಣಾಮವಾಗಿ ರೋಗನಿರೋಧಕ ಶಕ್ತಿ, ಮನಸ್ಥಿತಿ, ಶಕ್ತಿ ಮತ್ತು ಚಯಾಪಚಯ ಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ರಾತ್ರಿಯ ಊಟ ತಪ್ಪಿಸಲು ಮುಖ್ಯ ಕಾರಣ ಊಟಕ್ಕೂ ಮುಂಚೆ ಜಂಕ್ ಫುಡ್ ತಿನ್ನುವುದು. ಜಂಕ್ ಫುಡ್ ತಿನ್ನುವುದರಿಂದ ದೇಹದಲ್ಲಿ ಕಾರ್ಟಿಸೋಲ್ ಮಟ್ಟವು ಹೆಚ್ಚಾಗಿ ಮಾನಸಿಕ ಆರೋಗ್ಯಗಳ ಅಪಾಯ ಹೆಚ್ಚಾಗುತ್ತದೆ. ಲೆಪ್ಟಿನ್ ಹಾರ್ಮೋನ್ ಬಿಡುಗಡೆಯು ನಿಮ್ಮ ದೇಹವನ್ನು ನೀವು ಹೊಟ್ಟೆ ತುಂಬಿದಾಗ ತಿನ್ನುವುದನ್ನು ನಿಲ್ಲಿಸಲು ಹೇಳುತ್ತದೆ. ಆದರೆ ಗ್ರೆಲಿನ್ ಹಾರ್ಮೋನ್ ನಿಮಗೆ ಹಸಿವಾದಾಗ ನಿಮಗೆ ತಿಳಿಸುತ್ತದೆ. ನೀವು ರಾತ್ರಿ ಊಟವನ್ನು ನಿರ್ಲಕ್ಷಿಸಿದರೆ ಈ ಹಾರ್ಮೋನ್ಗಳು ಕೆಲಸ ಮಾಡುವುದಿಲ್ಲ. ದೇಹದಲ್ಲಿ ಕ್ಯಾಲೋರಿ ಕಡಿಮೆಯಾಗಿ ದೇಹದ ವಿವಿಧ ಕಾರ್ಯಗಳು ನಿರ್ವಹಿಸಲು ಪೋಷಕಾಂಶಗಳು ಸಿಗದೆ ನಿಮ್ಮನ್ನು ದಣಿಯುವಂತೆ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.